ಸೆಕೆಂಡ್ ಸಿನಿಮಾ ಡಬ್ಬಿಂಗ್ ಇಂದನೂ ನಾನು ನೋಡಿದ್ದೀನಿ. ಸೊ ಸಿನಿಮಾ ಫಸ್ಟ್ ಎಡಿಟ್ ಅಲ್ಲಿ ಡಬ್ಬಿಂಗ್ ಆದ್ಮೇಲೆ, ಅದಾದ್ಮೇಲೆ ಸೌಂಡ್ ಎಫೆಕ್ಟ್ಸ್ ಆದ್ಮೇಲೆ, ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆದ್ಮೇಲೆ, DTS ಆದ್ಮೇಲೆ ಪ್ರತಿಯೊಂದು ಹಂತದಲ್ಲೂ ಸಿನಿಮಾದ ಕ್ವಾಲಿಟಿ ಮತ್ತೆ ಅದ್ರದ್ದೊಂದು ಇಂಟೆನ್ಸಿಟಿ ಜಾಸ್ತಿ ಆಗ್ತಾನೆ ಹೋಗಿದೆ. ಆ, ಎಲ್ಲದಕ್ಕಿಂತ ಸೂರಿ ಸರ್ದು ಕ್ಯಾರೆಕ್ಟರ್ ಏನು ಅಂತಂದ್ರೆ, ಅವ್ರಿಗೆ ಯಾರಿಗೆ ಏನ್ ಕೆಲಸ ಕೊಡ್ಬೇಕು, ಯಾವ ತರ ಪ್ರೆಷರೈಸ್ ಮಾಡಬೇಕು, ಅದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಸೂರಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲರೂ ಅದನ್ನ ಖಂಡಿತ ಇಷ್ಟಪಡ್ತೀರಾ. ಪ್ರತಿಯೊಬ್ರು ಆಕ್ಟರ್ಸು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾವು ಬ್ಯಾಕ್ ಸ್ಕೋರ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಸೀನು ನಾವು ಎಂಜಾಯ್ ಮಾಡಿದೀವಿ. ಡೆಫಿನೆಟ್ಲಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ. ಅಂಡ್ ಇದರಲ್ಲಿ ಹರೀಶ್ ರೈ ಸರ್ಗೆ ಮತ್ತೆ ನನ್ನ ಪ್ರೀತಿಯ ಗೆಳೆಯ ವಿಶ್ವ ಅವ್ರಿಗೆ ನಾನು ತುಂಬಾ ಮಿಸ್ ಮಾಡ್ಕೊತೀನಿ. ಆ ದೇವರು ಎಲ್ಲೇ ಇದ್ರು ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ, ಅವರ ಕುಟುಂಬಕ್ಕೆ ನಾವೆಲ್ಲ ಇದ್ದೀವಿ, ಅಪ್ಪಾಜಿ ಅಮ್ಮ ಅವರ ಸ್ಥಾನದಲ್ಲಿ ನಮ್ಮ ಸೂರ್ಯಣ್ಣ ಅವ್ರು ಇರ್ತಾರೆ, ನಾವೆಲ್ಲರೂ ಇರ್ತೀವಿ. ನಿಮ್ಗೆ ಇದಕ್ಕಿಂತ ಜಾಸ್ತಿ ಅದನ್ನ ಹೇಳೋಷ್ಟು ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಆ ದೇವ್ರು ಖಂಡಿತ, ನಾವು ಒಬ್ಬರ ಇಲ್ಲಾಂದ್ರೆ ನಾವು ಇಷ್ಟು ಜನ ನಿಮ್ಮ ಮಕ್ಕಳ ರೂಪದಲ್ಲಿ ಇದೀವಮ್ಮ. ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಸಿನಿಮಾ ಅಂದ್ರೆ ತುಂಬಾ ಒಳ್ಳೇದಾಗ್ಲಿ ಅವ್ರಿಗೆ. ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ನನಗೆ ಬಹಳ ನಂಬಿಕೆ ಇದೆ. ಯಾಕಂದ್ರೆ ಹಾಡುಗಳು ಚೆನ್ನಾಗಿದೆ, ಕತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬರೀ ರೌಡಿಸಮ್ಮೇ ಇಲ್ಲ, ತುಂಬಾ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಕಾಮಿಡಿಯನ್ಸ್ ಇದ್ದಾರೆ. ನಮ್ಮ ಅಫ್ಸರ್ ಅವ್ರ ಹೆಸರು ಗೊತ್ತಾಗಿಲ್ಲ, ಕಾಮಿಡಿಯನ್ಸ್ ಕುಂದಾಪುರಿ. ಹಾ, ತುಂಬಿನಾಡು ಪ್ರಕಾಶ್ ತುಂಬಿನಾಡು ಅವರು ಇದ್ದಾರೆ. ತುಂಬಾ ಕಾಮಿಡಿ ಇದೆ, ರೇಖಾದಾಸ್ ಇದ್ದಾರೆ, ಕಾಮಿಡಿ ಇದೆ, ಪ್ರತಿಯೊಂದು ಚೆನ್ನಾಗಿದೆ, ಪ್ರತಿಯೊಂದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆಮೇಲೆ ಪ್ರಸಾದ್ ಸರ್ದು ನಿಮಗೆ ಫಸ್ಟ್ ಟೈಮ್ ಮಾಡಿರೋ ಥರ ಅನ್ಸಲ್ಲ. ಆಮೇಲೆ ಸುದೀಪ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಒಳ್ಳೇದಾಗಲಿ ನಿಮಗೆ. ಆಮೇಲೆ ನಮ್ಮ ಸಾರಿ ನಮ್ಮ ಪ್ರವೀಣ್ ಅವರು, ಅವ್ರ ತಮ್ಮ